In this sermon, we're going to look at and discover the power of the Spirit of life who releases the quickening and his life-giving healing power into our physical bodies. ಈ ಒಂದು ಸರಣಿಯಲ್ಲಿ ನಾವು ಈ ದಿವಸದಲ್ಲಿ ನಮ್ಮಲ್ಲಿ ತನ್ನ ಕಾರ್ಯ ಸಾಧಿಸುವಂತ ಆಮೇಲೆ ದೇವರ ಶಕ್ತಿ ಕಾರ್ಯ ಮಾಡುವಂತ ವಿಷಯಗಳನ್ನು ನಾವು ತಿಳಿಯಲಿಕ್ಕಿದ್ದೇವೆ. Genesis chapter 1 verses 1 and 2, we see the Holy Spirit in creation. ಆದಿಕಾಂಡ 1ನೇ ಅಧ್ಯಾಯ 1 ಮತ್ತು 2 ವಾಕ್ಯದಲ್ಲಿ ಅಲ್ಲಿ ಪರಿಶುದ್ಧಾತ್ಮನು ಸೃಷ್ಟಿಯ ಕಾರ್ಯದಲ್ಲಿ ನೋಡುತ್ತೇವೆ. Verses 2 in Genesis chapter 1, we see how the Spirit of God was hovering over the face of the waters. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಾ ಇದ್ದುದನ್ನು ನಾವು ನೋಡುತ್ತೇವೆ. And we also see in Job chapter 33 verses 4, it says that Job is saying, the Spirit of God has made me and the breath of the Almighty has given me life. ಯೋಬನ ಪುಸ್ತಕ 33ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಅಲ್ಲಿ ನೋಡುತ್ತೇವೆ, ದೇವರು ನನ್ನಲ್ಲಿ ತನ್ನ ಜೀವವನ್ನು ಆತನು ಇಟ್ಟಿದ್ದಾನೆ ಎಂಬುದಾಗಿ. So the Spirit of God has made us. ದೇವರಾತ್ಮನು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. Turn to your neighbor and tell them, the Spirit of God has made you. ಪಕ್ಕದಲ್ಲಿರುವವರು ತಿರುಗಿ ನೋಡಿ ಹೇಳಿ, ದೇವರಾತ್ಮನು ನಿಮ್ಮನ್ನ ಉಂಟು ಮಾಡಿದ್ದಾನೆ. So God, the Holy Spirit, created our bodies, our minds, and every part of our being. ಪವಿತ್ರಾತ್ಮನು ನಮ್ಮ ಶರೀರದ ಪ್ರತಿಯೊಂದು ಅಂಗಾಂಗಗಳನ್ನ ಆತನು ಉಂಟು ಮಾಡಿದ್ದಾನೆ. So if the Holy Spirit created us, he knows also how to fix and make it well and whole. ಪವಿತ್ರಾತ್ಮನು ನಮ್ಮನ್ನು ಸೃಷ್ಟಿ ಮಾಡಿರುವುದಾದ್ರೆ ಅದನ್ನ ಸರಿಪಡಿಸಲಿಕ್ಕೂ ಅದು ಒಳ್ಳೆಯದಾಗಿರ್ಲಿಕ್ಕೂ ಆತನ ಮಾಡ್ಲಿಕ್ಕೆ ಸಾಧ್ಯ. The Holy Spirit can do what man, science and medicine cannot do. ಪವಿತ್ರಾತ್ಮನು ಮನುಷ್ಯನಿಂದ ವಿಜ್ಞಾನದ ಮುಖಾಂತರವಾಗಿ ವೈದ್ಯರನ್ನ ಮಾಡಲಿಕ್ಕೆ ಸಾಧ್ಯವಾಗದ ಕಾರ್ಯಗಳನ್ನ ಆತನು ಮಾಡ್ಲಿಕ್ಕೆ ಸಾಧ್ಯ. He can reach deep into the parts of our being and make us whole inside out. ನಮ್ಮ ಜೀವನದ ಪ್ರತಿಯೊಂದು ಭಾಗದಲ್ಲಿಯೂ ಆತನ ಕಾರ್ಯ ಮಾಡಿ ನಮ್ಮನ್ನ ಪೂರ್ಣರಾಗಿ ನಿಲ್ಲಿಸಲು ಸಾಧ್ಯ. You know, the Holy Spirit is called as the Spirit of life. ಪವಿತ್ರಾತ್ಮನು ಆತನು ಜೀವದ ಆತ್ಮನೆಂಬುದಾಗಿ ಕರೆಯಲ್ಪಡುತ್ತಾನೆ. I want you to declare the Spirit of life. ಜೀವದ ಆತ್ಮನು ಎಂಬುದಾಗಿ ಘೋಷಿಸಿರಿ. Romans chapter 8 verses 2 and 11 says, for the law of the Spirit of life in Christ Jesus has made me free from the law of sin and death. ರೋಮ ಪತ್ರಿಕೆ 8ನೇ ಅಧ್ಯಾಯ 8-9 ವಾಕ್ಯಗಳು, ಯಾಕಂದರೆ ಜೀವನ ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. If the Spirit of him who raised Jesus from the dead dwells in you, he who raised Christ from the dead will also give life to our mortal bodies through his Spirit who dwells in you. ನೋಡಿ, ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಆತ ಯೇಸುವಿನ ಮೂಲಕವಾಗಿ ಬಿಡಿಸಿತು, ನಿರ್ಬಲವಾಗಿ ಯಾವ ಕೆಲಸ ಮಾಡಲಾರದೆ ಇತ್ತು ಅದನ್ನು ದೇವರು ಮಾಡಿದನು. The phrase the law of sin and death can be understood as the dominion or control of sin and death. ನೋಡಿ, ಪಾಪ ಮತ್ತು ಮರಣದ ಕಾರ್ಯವು ಅದು ಪಾಪದ ಒಂದು ದೊರೆತನದ ಕಾರ್ಯ ಎಂಬುದನ್ನು ತಿಳ್ಕೊಳ್ಳಲು ಸಾಧ್ಯ. That means sin is death at work in our spirit and soul. ಅಂದ್ರೆ ಆ ಪಾಪವಾದಂಥದ್ದು ನಮ್ಮ ಆತ್ಮ ಮತ್ತು ಪ್ರಾಣದಲ್ಲಿ ಅದು ಮರಣವನ್ನು ಉಂಟು ಮಾಡಲಿಕ್ಕೆ ಕಾರ್ಯ ಮಾಡುತ್ತದೆ. So when we tolerate sin, ನಾವು ಅದನ್ನು ಹಾಗೆ ಸಹಿಸಿಕೊಳ್ಳುವುದಾದರೆ we are tolerating the working of death in our spirit and soul. ನಾವು ನಮ್ಮ ಪ್ರಾಣ ಆತ್ಮದಲ್ಲಿ ಆ ಮರಣವು ಕಾರ್ಯ ಮಾಡುವುದನ್ನ ಒಪ್ಪಿಕೊಳ್ಳುತ್ತೇವೆ, in our inner being. ನಮ್ಮ ಆತ್ಮದಲ್ಲಿ. And we must also know that sickness is death at work in our bodies. ರೋಗ ಎಂಬಂತ ಕಾರ್ಯವನ್ನ ನಾವು ತಿಳ್ಕೊಳ್ಳುವ ಬೇಕಾದ ವಿಷಯವೆಂದರೆ ಮರಣವು ನಮ್ಮಲ್ಲಿ ಕಾರ್ಯ ಮಾಡುತ್ತಿದೆ, slowly taking us down. ಸ್ವಲ್ಪವಾಗಿ ನಮ್ಮ ನಿಧಾನವಾಗಿ ಕೆಳಗೆ ತೆಗೆದುಕೊಂಡು ಹೋಗುವಂಥದ್ದು. But the Holy Spirit is the Spirit of life. ಆದರೆ ಪವಿತ್ರಾತ್ಮನು ಜೀವ ಕೊಡುವಂತ ಆತ್ಮನಾಗಿದ್ದಾನೆ. The life-giving Spirit. ಆತನು ಜೀವ ಕೊಡುವಂತ ಆತ್ಮನಾಗಿದ್ದಾನೆ. His life given to our soul.
ಆತನ ಒಂದು ಆತ್ಮವು ನಮ್ಮ ಒಂದು ಪ್ರಾಣಕ್ಕೆ ಕೊಡಲ್ಪಟ್ಟಿದೆ. Mind, will and emotions makes us whole. ನಮ್ಮ ಉದ್ವೇಗಕ್ಕೆ, ನಮ್ಮ ಮನಸ್ಸಿಗೆ ಪರಿಪೂರ್ಣವಾಗಿ ಕೊಡಲ್ಪಟ್ಟಿದೆ. His life released into our bodies, into every cell of our physical bodies, makes us healed and whole physically. ಆತನ ಕಾರ್ಯಗಳೆಲ್ಲವೂ ನಮ್ಮ ಆತ್ಮಗಳಿಗೆ ಕೊಡಲ್ಪಡುವಾಗ ನಾವು ಪೂರ್ಣವಾಗಿ ಒಪ್ಪಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತದೆ. So the Holy Spirit, who's the Spirit of life, can make us whole emotionally, mentally, and not only that, but He can make us whole and heal us physically as well. ಆತನು ನಮ್ಮ ಪ್ರಾಣ ಆತ್ಮ ಉದ್ವೇಗದಲ್ಲಿ ಆತ ನಮ್ಮನ್ನ ಪರಿಪೂರ್ಣರಾಗಿ ನಿಲ್ಲಲಿಕ್ಕೆ ಸಹಾಯ ಮಾಡುತ್ತಾನೆ. That's so powerful. ಅದು ಶಕ್ತಿಯುತವಾಗಿದೆ. There was a man of God in this nation of South Africa called John G. Lake. ಸೌತ್ ಆಫ್ರಿಕಾ ದೇಶದಲ್ಲಿ ಒಬ್ಬ ದೇವ ಸೇವಕರು ಜಾನ್ ಜಿ ಲೇಕ್ ಎಂಬುದಾಗಿದ್ರು. And God was using him powerfully. ದೇವರವರನ್ನ ಶಕ್ತಿಯುತವಾಗಿ ಉಪಯೋಗಿಸಿದ್ರು. At one specific time, South Africa was hit by a severe epidemic. ಒಂದು ನಿರ್ದಿಷ್ಟವಾದಂತ ಸಮಯದಲ್ಲಿ ಸೌತ್ ಆಫ್ರಿಕಾದಲ್ಲಿ ಒಂದು ಘೋರ ರೋಗ ಉಂಟಾಯಿತು. People were dying, right, left, everywhere. ಎಲ್ಲ ಕಡೆಯಲ್ಲೂ ಜನರು ಸಾಯ್ತಾ ಇದ್ದರು. But he and a couple of his teammates were there serving the doctors. ಆತನು ಮತ್ತು ಸ್ನೇಹಿತರು ಅವರು ವೈದ್ಯರಾಗಿ ಕೆಲಸ ಮಾಡ್ತಾ ಇದ್ರು. In helping them in whatever way possible with patients and some of the dead bodies and all of that. ಅಲ್ಲಿ ಅವರಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಅಲ್ಲಿದ್ದಂತ ರೋಗಿಗಳಿಗೆ ಅನೇಕರ ಮರಣದಲ್ಲಿಯೂ ಸಹ ಅವರು ಸಹಾಯ ಮಾಡಿದ್ರು. The doctors came to John G. Lake and asked him, what's the secret? How is it that everybody around you are dying, but this epidemic is not touching you? ಜಾನ್ ಜಿ ಲೇಕ್ ಅವರ ಬಳಿಯಲ್ಲಿ ಅನೇಕರು ಬಂದು ಕೇಳಿದ್ರು, ನಿಮ್ಮ ಸುತ್ತಲಿರುವಂತ ಅನೇಕರು ಸಾಯ್ತಿದ್ದಾರೆ, ಆದರೆ ಈ ಸಾಂಕ್ರಾಮಿಕ ರೋಗ ನಿಮ್ಮನ್ನು ಏನು ಮಾಡುತ್ತಿಲ್ವಲ್ಲ. This is what John G. Lake had to say. This is taken from his biography. ಜಾನ್ ಜಿ ಲೇಕ್ ಅವರ ಜೀವನ ಕಥೆಯಿಂದ ತೆಗೆಯಲ್ಪಟ್ಟಂತ ಒಂದು ವಿಷಯ. ಅವ್ರು ಹೇಳಿದಂತ ಸಂಗತಿ ಏನಂದ್ರೆ, John G. Lake quoted Romans chapter 8, the verses that we just read, Romans chapter 8 verses 11. ನಾವೀಗಾಗಲೇ ಓದಿದ ಹಾಗೆ ರೋಮಪತ್ರಿಕೆ 8ನೇ ಅಧ್ಯಾಯದ 11ನೇ ವಾಕ್ಯ. He said, but if the spirit of him who raised Jesus from the dead lives on the inside of you, he who raised Christ from the dead will also give life to my mortal body through his spirit who dwells in me. ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದಾತನ ಆತ್ಮನು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದಾತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ಮೃತ್ಯು ದೇಹಗಳನ್ನು ಸಹ ಬದುಕಿಸುವನು. So John G. Lake looks at the doctors and tells them, the spirit of life dwells on the inside of me. ಜಾನ್ ಜಿ ಲೇಕ್ ಅವರು ವೈದ್ಯರು ನೋಡಿ ಹೇಳಿದ್ರು, ದೇವರ ಆತ್ಮನ ಜೀವ ಕೊಡುವಂತ ಆತ್ಮನು ನೆಲೆಯಾಗಿದ್ದಾನೆ. As long as I am in right relationship with God, ನಾನು ದೇವರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧದಲ್ಲಿರುವಾಗ, his presence is continually flowing on the inside of me. ಆತನ ಪ್ರಸನ್ನತೆಯು ನನ್ನಲ್ಲಿ ಅದು ಕಾರ್ಯ ಮಾಡುತ್ತಾ ಇದೆ. His spirit of life is continually flowing on the inside of me, giving life to my physical bodies and resisting bacteria, germs, or any kind of sickness and disease. ಆತನ ಆತ್ಮನು ನನ್ನಲ್ಲಿ ಕಾರ್ಯ ಮಾಡುತ್ತಾ ಎಂಥ ರೀತಿಯಾದಂಥ ಕ್ರಿಮಿಗಳನ್ನ, ಸಾಂಕ್ರಾಮಿಕ ಕಾರ್ಯಗಳನ್ನ ಎದುರಿಸಲಿಕ್ಕೆ ಶಕ್ತಿ ನೀಡುತ್ತಾನೆ. So I want to encourage you, beloved of God. ಪ್ರಿಯರೇ, ನಿಮ್ಮನ್ನ ಉತ್ತೇಜನ ಪಡಿಸ್ತೇನೆ. Yes, we thank God for doctors, medicines and all of that. ನಮಗೆ ದೇವರು ಕೊಟ್ಟಿರುವಂತಹ ವೈದ್ಯರಿಗಾಗಿ, ಔಷಧಿಗಳಿಗಾಗಿ ದೇವರಿಗೆ ಸ್ತೋತ್ರ. But I want you to walk in this revelation that the spirit of life is on the inside of you, giving life to your mortal body. ನೀವು ಈ ಒಂದು ಪ್ರಕಟಣೆಯನ್ನು ಹೊಂದಿಕೊಂಡು ಜೀವಿಸಬೇಕಾಗಿ ನಾನು ಬಯಸ್ತೇನೆ. ಅಂದ್ರೆ ನಶಿಸುವಂತ ಈ ಒಂದು ಶರೀರದಲ್ಲಿ ಆತನ ಜೀವ ಕೊಡುವಂತ ಆತ್ಮನು ನೆಲೆಗೊಂಡಿದ್ದಾನೆ. So anytime you're fighting a sickness or something that the doctors tell you, begin to declare
this scripture over your body saying, hey, the Spirit of life dwells on the inside of me, giving life to my physical body, giving life to my organs, giving life to my tissues and my mind and so forth. ವೈದ್ಯರು ನಿಮ್ಮ ನೋಡಿ ನಕಾರಾತ್ಮಕವಾದಂಥ ಕಾರ್ಯಗಳನ್ನು ಹೇಳುವಾಗಲೂ ನೀವು ಹೇಳಿ, ಇಲ್ಲ, ನನ್ನಲ್ಲಿ ಜೀವ ಕೊಡುವಂಥ ಆತ್ಮನು ನನ್ನಲ್ಲಿದ್ದಾನೆ, ಆತ ನನ್ನ ಎಲ್ಲ ಎಲುಬುಗಳಿಗೆ, ನನ್ನ ಶರೀರದ ಪ್ರತಿಯೊಂದು ಅಂಗಾಂಗಗಳಿಗೆ ಆತನ ಜೀವವನ್ನು ಕೊಡುವವನಾಗಿದ್ದಾನೆ. You know, in 2 Corinthians chapter 4 verses 10-11, Apostle Paul talks about how the life of Jesus manifested in our bodies. 2 ಕೊರಿಂಥ 4ನೇ ಅಧ್ಯಾಯ ಅದರ 10-11ನೇ ವಾಕ್ಯದಲ್ಲಿ ಯಾವ ರೀತಿಯ ಯೇಸು ಕ್ರಿಸ್ತನ ಜೀವವು ನಮ್ಮಲ್ಲಿ ಅದು ತೋರ್ಪಡುತ್ತದೆ ಎಂಬುದಾಗಿ. It says, always carrying about in the body the dying of the Lord Jesus, that the life of Jesus also may be manifested in our body. ನೋಡಿ, ಯೇಸುವಿನ ಜೀವ ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. For we who live are always delivered to death for Jesus' sake, that the life of Jesus also may be made manifest in our mortal flesh. ವಾಕ್ಯದಲ್ಲಿ ನೋಡುತ್ತೇವೆ, ಯೇಸುವಿನ ಜೀವ ನಮ್ಮಲ್ಲಿ ಮೃತ್ಯು ಶರೀರ ಉಂಟೆಂದು ತೋರಿ ಬರುವುದಕ್ಕಾಗಿ ಬದುಕಿರುವ ನಾವು ಕ್ರಿಸ್ತನ ನಿಮಿತ್ತವಾಗಿ ಯಾವಾಗಲೂ ಮರಣಕ್ಕೆ ಒಪ್ಪಿಸಲ್ಪಡುತ್ತೇವೆ. Verses 11. So it's, yes, at some point, you know, the Bible declares about how we're all going to die one day, and we're going to have a resurrected body. But I want to let you know, until then, the Bible gives us tools to equip us with to live, you know, a whole life fulfilling God's purposes. ಅದು ಖಂಡಿತವಾಗಲೂ ಒಂದು ದಿವಸದಲ್ಲಿ ನಾವೆಲ್ಲರೂ ಸಾಯಲೇಬೇಕಾಗಿದೆ. ಆದರೆ ಅದರವರೆಗೂ ದೇವರು ನಮ್ಮನ್ನ ತನ್ನ ಒಂದು ಕಾರ್ಯಗಳನ್ನ ಪರಿಪೂರ್ಣವಾಗಿ ನೆರವೇರಿಸಲಿಕ್ಕೆ ದೇವರು ಸಹಾಯ ಮಾಡುತ್ತಾನೆ. You know, the Apostle Paul faced many, you know, hardships physically. ಅಪೊಸ್ತಲನಾದಂಥ ಪೌಲನು ಶಾರೀರಿಕವಾಗಿ ಅನೇಕ ಕಷ್ಟಗಳನ್ನ ಅನುಭವಿಸಿದನು. He was beaten, ಅವನು ಹೊಡೆಯಲ್ಪಟ್ಟನು, stoned, ಕಲ್ಲೆಸೆದ್ರು, shipwrecked. ಹಡಗು ಮುರಿದು ಬೀಳ್ತು. You know, as he traveled to places proclaiming the Lord Jesus Christ, ಆತನು ಯೇಸು ಕ್ರಿಸ್ತನ ಕುರಿತಾಗಿ ಸಾರುತ್ತಾ ಬರುವಾಗ, you know, he affirms that while the body was beaten, was battered, was bruised through all of these situations, ಹೊಡೆಯಲ್ಪಟ್ಟು ಮುರಿಯಲ್ಪಟ್ಟು ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ, there is something at work in his physical body. There was something at work in his physical body. ಆತನ ಶಾರೀರಿಕವಾದಂಥ ಈ ಶರೀರದಲ್ಲಿ ಯಾವುದೋ ಒಂದು ಕಾರ್ಯವು ಕ್ರಿಯೆ ನಡೆಯುತ್ತಲೇ ಎಂಬುದೇ ಹೇಳುತ್ತಾರೆ. The verse that we just read declares, Apostle Paul says, it was the life of Jesus that was made manifest in me, even though I was going through all of these hardships. ಅಪೊಸ್ತಲನಾದ ಪೌಲನು ಈಗ ಓದಿದಂಥ ವಾಕ್ಯಗಳಲ್ಲಿ ಅವನು ಹೇಳುವಂಥ ಕಾರ್ಯ, ನಾನು ಇಷ್ಟೆಲ್ಲಾ ಸಂಗತಿಗಳನ್ನ ನಾನು ಅನುಭವಿಸಿದ್ರು ಸಹ ನನ್ನಲ್ಲಿ ಕಾರ್ಯ ಮಾಡುವಂತ ಕರ್ತನ ಬಲವು ಕಾರ್ಯ ಮಾಡುತ್ತಿತ್ತು. So if Paul enjoyed the life of Jesus, touching, healing him, strengthening his physical body, why should you and I not? ಪೌಲನು ತನ್ನಲ್ಲಿ ಕಾರ್ಯ ಮಾಡುವಂತ ಜೀವ ಕೊಡುವಂತ ದೇವರ ಬಲವನ್ನ ಆತನು ಅನುಭವಿಸುವುದಾದ್ರೆ ಯಾಕೆ ನಾವು ಮಾಡಬಾರದು? Let's declare this loudly right now. ಇದನ್ನ ನಾವು ಗಟ್ಟಿಯಾಗಿ ನಾವು ಇದನ್ನ ಅರಿಕೆ ಮಾಡೋಣ. The life of Jesus ಯೇಸು ಕ್ರಿಸ್ತನ ಜೀವವು fills every part of my physical body head to toe. ನನ್ನ ಒಂದು ಶಾರೀರಿಕವಾದ ಶರೀರವನ್ನ ತಲೆಯಿಂದ ಪಾದದವರೆಗೂ ಅದು ಪೂರ್ಣವಾಗಿ ಅದು ತುಂಬಿಸುತ್ತದೆ. And is made visible, manifested in my physical body. ಅದು ನನ್ನ ಶಾರೀರಿಕವಾದಂಥ ಕಣ್ಣುಗಳಲ್ಲಿ ಕಾಣಲಿಕ್ಕೆ ಸಹಾಯ ಮಾಡುತ್ತದೆ. The Apostle Paul affirmed the life of Jesus is revealed and expressed through his physical body, like we just read. ಅಪೊಸ್ತಲನಾದಂಥ ಪೌಲನು ಆತನು ಖಚಿತಪಡಿಸುವಂಥದ್ದು ಯೇಸು ಕ್ರಿಸ್ತನ ಜೀವಿತ ತನ್ನ ಮುಖಾಂತರವಾಗಿ ತೋರ್ಪಡುತ್ತದೆ ಎಂಬುದಾಗಿ. You know, a powerful example that we come across, I would like you to read, is from Acts chapter 14. You see how you know, that's a passage where we see Apostle Paul was stoned and left to die.
ನಾನು ನಿಮ್ಮನ್ನು ಉತ್ತೇಜನ ಪಡಿಸುವಂಥದ್ದು ಅಪೊಸ್ತಲ ಕೃತ್ಯ 14ನೇ ಅಧ್ಯಾಯ ಓದಲಿಕ್ಕೆ ಅಲ್ಲಿ ಪೌಲನು ಆತನು ಕಲ್ಲಿನಿಂದ ಒಡೆಯಲ್ಪಟ್ಟು ಸಾಯಲಿಕ್ಕಾಗಿ ಬಿಡಲ್ಪಡುತ್ತಾನೆ. You know, someone who is stoned and left to die will at least need 3 to 6 months to recover. ನೋಡಿ, ಕಲ್ಲುಗಳಿಂದ ಒಡೆಯಲ್ಪಟ್ಟು ನಂತರವಾಗಿ ಸಾಯಲಿ ಎಂಬುದಾಗಿ ಬಿಟ್ಟಿರುವಂಥ ವ್ಯಕ್ತಿ ಅವನು ಚೇತರಿಸಬೇಕಾದ್ರೆ ಅವನಿಗೆ 3 ರಿಂದ 6 ತಿಂಗಳವರೆಗೂ ಬೇಕಾಗುತ್ತೆ. But the Bible says he rose, walked back to town and continued traveling the very next day. ಆದರೆ ಸತ್ಯವೇದ ಹೇಳುತ್ತದೆ ಅವನು ಪಟ್ಟಣದೊಳಗೆ ಹೋಗಿ ಮತ್ತೆ ಅವನು ವಾಕ್ಯವನ್ನು ಸಾರಲಿಕ್ಕೆ ಪ್ರಾರಂಭ ಮಾಡ್ತಾನೆ. I want you to think with me, is this humanly possible? ನಾನು ನನ್ನೊಟ್ಟಿಗೆ ಸೇರಿ ಯೋಚನೆ ಮಾಡಿ, ಇದು ಮನುಷ್ಯನಾಗಿ ಸಾಧ್ಯನಾ ಇದು? Or was it the life of Jesus that was manifesting in him? ಅಥವಾ ಯೇಸು ಕ್ರಿಸ್ತನ ಜೀವವು ಇವನ ಮುಖಾಂತರವಾಗಿ ಪ್ರಕಟವಾಗುತ್ತಾ ಇತ್ತಾ? Let's examine a few ways that God's Spirit ministers to us in this area of healing for our bodies and minds. ನಮ್ಮ ಶರೀರಕ್ಕೂ ನಮ್ಮ ಮನಸ್ಸಿಗೆ ದೇವರ ವಾಕ್ಯವು ಕಾರ್ಯ ಮಾಡುವುದನ್ನ ನಾವು ನೋಡೋಣ. You know, the Bible also says, Isaiah chapter 10 verses 27, that the anointing destroys the yokes and removes burden. ಯೆಶಯ 10ನೇ ಅಧ್ಯಾಯದ ಅದರ 27ನೇ ವಾಕ್ಯ ಹೇಳುತ್ತದೆ, ಅಭಿಷೇಕವು ನೊಗಗಳನ್ನ ಅದು ಮುರಿಯುವಂತದಾಗಿದೆ. So the sickness and disease is a yoke and a burden that the devil puts on minds and bodies. ಈ ರೋಗ ಮತ್ತು ಇರುವಂತ ಅಸ್ವಸ್ಥತೆ ಎಲ್ಲವೂ ಸಹ ಸೈತಾನು ನಮ್ಮ ಮೇಲೆ ಹಾಕುವಂತ ನೊಗದ ರೀತಿಯಲ್ಲಿ. A lot of times we think or we thank God for, probably a sickness that you might be going through. ಅನೇಕ ಸಾರಿ ನಾವು ಹಾದು ಹೋಗುವಂತ ಒಂದು ರೋಗವನ್ನ ನಾವು ದೇವರಿಗೆ ವಂದನೆ ಹೇಳಬಹುದು. But let me tell you, sickness and disease is not a blessing from God. ರೋಗವು ಮತ್ತು ಇರುವಂತ ಅಸ್ವಸ್ಥತೆ ಅದು ದೇವರಿಂದ ಬರುವಂತ ಆಶೀರ್ವಾದವಲ್ಲ. The Bible says Jesus came to destroy the works of the devil. ಸತ್ಯದ ಹೇಳುತ್ತದೆ, ಯೇಸು ಕ್ರಿಸ್ತನು ವೈರಿಯ ಸಮಸ್ತ ಕಾರ್ಯಗಳನ್ನು ಮುರಿಯಲಿಕ್ಕಾಗಿ ಬಂದನು. Sickness is a work of the enemy in the physical body. ರೋಗ ಎಂಬಂತ ಕಾರ್ಯವು ಅದು ನಮಗೆ ವೈರಿಯು ಕೊಡುವಂತ ಒಂದು ಕಾರ್ಯವಾಗಿದೆ. So we don't have to thank God for it as though it came from God into our life. ಅದಕ್ಕೋಸ್ಕರವಾಗಿ ನಾವು ದೇವರಿಗೆ ವಂದನೆ ಸಲ್ಲಿಸಬೇಕು, ಏನೋ ಆ ವಿಷಯವು ದೇವರಿಂದ ಬಂದ ರೀತಿಯಲ್ಲಿ. In fact, he's made provisions available for us to walk in divine healing and health. ಆತನು ನಾವು ದೈವಿಕವಾದಂಥ ಸ್ವಸ್ಥತೆಯಲ್ಲಿ ನಡೆಯಲಿಕ್ಕಾದಂಥ ಅನೇಕ ಮಾರ್ಗಗಳನ್ನು ಆತನು ಇಟ್ಟಿದ್ದಾನೆ. So the anointing of the Holy Spirit removes burdens and destroys yokes. ಪವಿತ್ರಾತ್ಮನ ಅಭಿಷೇಕವಾದಂಥದ್ದು ಎಲ್ಲ ನೊಗಗಳನ್ನ ಆತನು ಮುರಿಯುವವನಾಗಿದ್ದಾನೆ. Number 2, the Holy Spirit, we see the working of the Holy Spirit in the ministry of Jesus as well. ಅದೇ ರೀತಿಯಾಗಿ ಯೇಸು ಕ್ರಿಸ್ತನ ಸೇವೆಯಲ್ಲೂ ಸಹ ಪವಿತ್ರಾತ್ಮನ ಕಾರ್ಯವನ್ನ ನೋಡುತ್ತೇವೆ. We see how the anointing of the Holy Spirit operated and flowed in and through the life of Jesus. ಯಾವ ರೀತಿಯಾಗಿ ಯೇಸು ಕ್ರಿಸ್ತನ ಸೇವೆಯಲ್ಲಿ ಮತ್ತು ಜೀವನದಲ್ಲಿ ಆ ಅಭಿಷೇಕವು ತುಂಬಿ ಹೊರಸೂಸಿತು ಎಂಬುದನ್ನು ನೋಡುತ್ತೇವೆ. The Gospels are very clear that the Lord Jesus ministered through the power of the Holy Spirit. ಸುವಾರ್ತೆಗಳು ಸ್ಪಷ್ಟವಾಗಿ ಯೇಸು ಕ್ರಿಸ್ತನು ಪವಿತ್ರಾತ್ಮನ ಅಭಿಷೇಕದಲ್ಲಿ ಕಾರ್ಯ ಮಾಡಿದ್ದನ್ನ ತೋರಿಸಿಕೊಡುತ್ತದೆ. And another way that we see the Bible talks about how the Holy Spirit administers healing is through the working of, through the gifts of healing and the gifts of working of miracles. ನೋಡಿ, ಪವಿತ್ರಾತ್ಮನು ಆತನ ಯಾವ ರೀತಿಯಾಗಿ ಆತನ ಕ್ರಿಯೆ ಮಾಡುತ್ತಾನೆ, ಅದ್ಭುತ ಮತ್ತು ಸೂಚನಾ ಕಾರ್ಯಗಳನ್ನು ಮಾಡುವಾಗ. So the New Testament, in speaking of the manifestations of the Holy Spirit, mentions gifts of healing as one of the gifts of the Spirit in 1 Corinthians chapter 12 verses 7 to 11. 1 ಕೊರಿಂಥ 12ನೇ ಅಧ್ಯಾಯ ಅದರ 7ರಿಂದ ವಾಕ್ಯಗಳ ನೋಡುವಾಗ ಯಾವ ರೀತಿಯಾಗಿ ಸ್ವಸ್ಥ ಮಾಡುವಂತವರ ಅನೇಕ ಕಾರ್ಯಗಳ ಕುರಿತಾಗಿ
ಪವಿತ್ರ ಆತ್ಮನಿಂದ ಕೊಡಲ್ಪಡುತ್ತದೆ ಎಂಬುದಾಗಿ ನೋಡುತ್ತೇವೆ. We also see how the gifts of healing and working of miracles operated in various ways through the early church. ನೋಡಿ, ಆದಿ ಸಭೆಯ ಮುಖಾಂತರವಾಗಿ ಯಾವ ರೀತಿಯಾಗಿ ಗುಣಪಡಿಸುವಂತ ವರವು, ಅದ್ಭುತಗಳ ನಡೆಸುವಂತ ವರವು, ಸ್ವಸ್ಥತೆ ನೀಡುವಂತ ಕಾರ್ಯಗಳೆಲ್ಲವೂ ಕಾರ್ಯ ಮಾಡುತ್ತೆ ಎಂಬುದಾಗಿ ನೋಡುತ್ತೇವೆ. Peter's shadow healed the sick. ಆಮೇಲೆ ಪೇತ್ರನ ನೆರಳಿನ ನಿಮಿತ್ತವಾಗಿ ಸ್ವಸ್ಥತೆ. Paul's when he prayed over the handkerchiefs and sent people were delivered and healed. ಪೌಲನು ಅವನು ಪ್ರಾರ್ಥನೆ ಮಾಡಿ ಕರವಸ್ತ್ರ ಕೊಡುವಾಗ ಅದರಿಂದ ಜನರು ಸ್ವಸ್ಥತೆ ಹೊಂದಿದ್ರು. And these are some ways where the Holy Spirit works in diverse ways to heal and make whole. ಆಮೇಲೆ ಪವಿತ್ರ ಆತ್ಮನು ಎಲ್ಲಾ ವಿಧಗಳಲ್ಲಿಯೂ ಆತನು ಕಾರ್ಯ ಮಾಡಿ ಆಮೇಲೆ ಅದ್ಭುತ ಮಾಡುತ್ತಾನೆ. And the Holy Spirit still works in supernatural ways. ಪವಿತ್ರ ಆತ್ಮನು ಇಂದಿಗೂ ಸಹ ಅಸಾಧಾರಣವಾದಂತ ರೀತಿಯಲ್ಲಿ ಆತನು ಕಾರ್ಯ ಮಾಡುತ್ತಿದ್ದಾನೆ. Right now I want to pray with you. ನಾನು ನಿಮ್ಮೊಟ್ಟಿಗೆ ಸೇರಿ ಪ್ರಾರ್ಥಿಸಲಿಕ್ಕೆ ಬಯಸ್ತೇನೆ. I want to believe with you. ನಿಮ್ಮೊಟ್ಟಿಗೆ ಸೇರಿ ನಾನು ನಂಬಲಿಕ್ಕೆ ಬಯಸ್ತೇನೆ. You heard the word this evening. ಈ ಸಂಜೆ ಸಮಯದಲ್ಲಿ ನೀವು ವಾಕ್ಯವನ್ನ ಕೇಳಿದ್ದೀರಾ. A lot of times we think that the Holy Spirit that is in us is just some tiny mini Holy Spirit. ನಾವು ಅನೇಕ ಸಾರಿ ಅಂದುಕೊಳ್ಳುವಂಥದ್ದು ನಮ್ಮಲ್ಲಿರುವಂತ ಪವಿತ್ರಾತ್ಮನು ಏನೋ ಚಿಕ್ಕ ಪವಿತ್ರಾತ್ಮನೆಂಬುದಾಗಿ. He is just dormant sitting there on the inside of us. ಆತನು ಏನೋ ನಮ್ಮಲ್ಲಿ ಆತನು ಕುಳಿತು ವಾಸ ಮಾಡ್ತಾ ಇದ್ದಾನೆ. No, that's not the case. ಅದು ಆ ರೀತಿಯ ಸಂಗತಿ ಅಲ್ಲ. The Bible calls him as the Spirit of life, giving life to our mortal bodies. ಸತ್ಯವೇದವು ಆತನನ್ನ ಜೀವ ಕೊಡುವಂತ ಆತ್ಮ, ಅಂದ್ರೆ ಸತ್ತು ಹೋಗಿರುವಂತ ನಮ್ಮ ಆತ್ಮಗಳಿಗೆ ಜೀವ ಕೊಡುವಂತವನು. I want you to declare this with me, child of God, right now. ಹೃದಯ ಮಕ್ಕಳೇ, ನನ್ನೊಟ್ಟಿಗೆ ಸೇರಿ ಇದನ್ನ ನೀವು ಅರಿಕೆ ಮಾಡಿ. The same Spirit, ಯಾವ ಆತ್ಮವು that raised Jesus from the dead, ಕ್ರಿಸ್ತನನ್ನ ಸತ್ತವರೊಳಗಿಂದ ಎಬ್ಬಿಸಿತೋ, gives life to my mortal body. ನನ್ನ ಶರೀರಕ್ಕೂ ಅದು ಜೀವವನ್ನ ಕೊಡುತ್ತದೆ. Come on, declare with me. The same Spirit, ನನ್ನೊಟ್ಟಿಗೆ ಸೇರಿ ಅರಿಕೆ ಮಾಡಿ, ಯಾವ ಆತ್ಮವು that raised Jesus from the dead, ಕ್ರಿಸ್ತ ಯೇಸುವನ್ನ ಸತ್ತವರೊಳಗಿಂದ ಎಬ್ಬಿಸಿತೋ, gives life to my mortal body. ಅದೇ ಆತ್ಮವು ನನ್ನ ಶರೀರಕ್ಕೂ ಅದು ಬಲವನ್ನ ಜೀವನ ಕೊಡುತ್ತದೆ. Whatever area in your body or in your mind that you need God to release his life or healing, I want you to bring it to him right now. ನಿಮ್ಮ ಶರೀರದಲ್ಲಾಗ್ಲಿ ಮನಸ್ಸಿನಲ್ಲಾಗ್ಲಿ ಯಾವ ಭಾಗವನ್ನು ಆತನು ಜೀವ ಕೊಡ್ಲಿಕ್ಕೆ ಬಯಸ್ತೀರೋ ಅದನ್ನ ಆತನ ಮುಂದೆ ತನ್ನಿರಿ. If the doctors have said that there's something wrong with your cells, ಡಾಕ್ಟರ್ ಹೇಳಿರಬಹುದು ನಿಮ್ಮ ಅಂಗಾಂಗಗಳೇ ನಿಮ್ಮಲ್ಲಿ ಸಮಸ್ಯೆ ಇದೆ ಎಂಬುದಾಗಿ. if the doctors have said, hey, this is going to remain in you for the rest of your life. ವೈದ್ಯರು ಹೇಳಿರಬಹುದು ಇದು ನಮ್ಮ ಜೀವಮಾನ ಕಾಲವೆಲ್ಲ ನಿಮ್ಮೊಟ್ಟಿಗೆ ಇರಲಿಕ್ಕಿದೆ. Or if you need a creative miracle in your body, ನಿಮ್ಮ ಜೀವನದಲ್ಲಿ ದೇವರ ಒಂದು ಅದ್ಭುತ ನಡೆಯಬೇಕಾ, the Spirit of life in you, the Holy Spirit can do that. ಪವಿತ್ರ ಆತ್ಮನು ಅದನ್ನ ನಿಮ್ಮ ಜೀವನದಲ್ಲಿ ಮಾಡ್ಲಿಕ್ಕೆ ಸಾಧ್ಯ. So Father, in the name of Jesus, ತಂದೆ ಯೇಸುವಿನ ನಾಮದಲ್ಲಿ I pray and declare healing into your people. ದೇವರೇ, ನಿನ್ನ ಮಕ್ಕಳಿಗೆ ಕರ್ತನೇ ಅಪ್ಪ ನಿನ್ನ ಒಂದು ಬಿಡುಗಡೆಯನ್ನು ಘೋಷಿಸ್ತೀನಿ. Lord, let the life of Jesus be made manifest in our bodies right now. ಯೇಸುವಿನ ಒಂದು ಕರ್ತನೇ ಮಹಿಮೆಯು ನಮ್ಮ ಶರೀರಗಳಲ್ಲಿ ತೋರ್ಪಡಲಿ. God is touching people with heart conditions right now. ಈ ಸಮಯದಲ್ಲಿ ದೇವರು ಹೃದಯದ ಸಮಸ್ಯೆ ಇರುವಂತವರನ್ನ ದೇವರು ಮುಟ್ಟುತ್ತಿದ್ದಾನೆ. Father, in the name of Jesus, ತಂದೆ ಯೇಸುವಿನ ನಾಮದಲ್ಲಿ you're going to go back to the doctor and the doctor is going to tell you, hey, this is a miracle because the surgery that you needed you don't need it now. ನಿಮ್ಮ ನೋಡಿ ವೈದ್ಯರು ಹೇಳಲಿಕ್ಕಿದ್ದಾರೆ, ನೀವು ಮಾಡಬೇಕಾಗಿದ್ದಂತ ಆ ಶಸ್ತ್ರಚಿಕಿತ್ಸೆಗೂ ಈಗ ನಿಮಗೆ ಅದು ಅವಶ್ಯಕತೆ ಇಲ್ಲ ಎಂಬುದಾಗಿ. God is healing someone's kidney right now. ದೇವರು ಈಗ ನಿಮ್ಮಲ್ಲಿ ಅನೇಕ ಕಿಡ್ನಿ ಮುಟ್ಟುತ್ತಿದ್ದಾನೆ. Father, in the name of Jesus, ತಂದೆ ಯೇಸುವಿನ ನಾಮದಲ್ಲಿ someone's back problem is being healed right now. ಯಾರೊಬ್ಬರ ಬೆನ್ನಿನ ಸಮಸ್ಯೆಯು ಗುಣ ಹೊಂದುತ್ತಾ ಇದೆ ಯೇಸುವಿನ ನಾಮದಲ್ಲಿ. Severe back problem. ನಿಮಗೆ ಅಧಿಕವಾದಂತ ಬೆನ್ನಿನ ನೋವು. Father, we thank you for healing them, Lord. ದೇವರೇ, ನೀನು ಅವರಿಗೆ ಸ್ವಸ್ಥತೆ ಕೊಟ್ಟದಕ್ಕಾಗಿ ಸ್ತೋತ್ರ. Thank you for your spirit of life that's flowing in us right now. ನಮ್ಮ ನಡುವೆ ಜೀವ ಕೊಡುವಂತ ನಿನ್ನ ಆತ್ಮನ ಚಲಿಸುವುದಕ್ಕಾಗಿ ಸ್ತೋತ್ರ. In the name of Jesus we pray.
ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇವೆ. Amen and amen. ಆಮೆನ್.